ಬ್ಲೇನ್ ಮಾಡಂಗೆ ಮಾಡು. ಕಣ್ಣು ಎಲ್ಲ ಕಣ್ಣು ಬಿಡ್ಬೇಕು. ಕಣ್ಣೊಳಗೆ ಹಾಕಲ್ಲ. ಮುಚ್ಚೋಯ್ತು. ಪ್ರಾಡಕ್ಟ್ ಆಚೆ ಬಂದ್ಬಿಡ್ತಲ್ಲ ಗಾಯ್ಸ್. ಬಂತಾ ಗಾಯ್ಸ್? ಫುಲ್ ಹಚ್ಚಿಲ್ಲ, ಲಾಸ್ಟಿಗೆ ಮಾತ್ರ ಅದು ವಿಂಗ್ಸ್ ಅಂತಾರ, ವಿಂಗ್ಸ್. ಏನಾಯ್ತು? ಚೆನ್ನಾಗಿ ಬಂದಿದ್ವಾ? ಚೆನ್ನಾಗಿ ಬಂತು. ನನಗೆ ಒಂಥರ ಸ್ಮೈಲ್ ಮಾಡು. ಹಿಂಗೆ ಸರ್ಪ್ರೈಸ್ ಆಗ್ಬಿಡುತ್ತೆ ನೀನು ಯಾವ ಥರ ಮೇಕಪ್ನ ಮಾಡಿದ್ಯಾ ಅಂತ. ಇವಳ ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನಾವಿವತ್ತು ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನಗೆ ಅವಳು ಮೇಕಪ್ ಮಾಡ್ತಾಳೆ, ಅವಳಿಗೆ ನಾನು ಮೇಕಪ್ ಮಾಡ್ತೀವಿ. ನಮ್ಮಿಬ್ಬರಲ್ಲಿ ಯಾರ್ದು ಮೇಕಪ್ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಕಣ್ಣು ಬುಡ್ಕೊಂಡು ಮಾಡಿದ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸೊ ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ದೀನಿ, ನೋಡೋಣ. ಇವಳ ಕೈಯಲ್ಲಿ ಕಣ್ಣು ಬಿಡಿಸ್ಕೊಂಡೇ ನನಗೆ ಮಾಡಿಸ್ಕೊಳಕ್ ಭಯ ಮೇಕಪ್ನ. ಇನ್ನು ಕಣ್ಣು ಮುಚ್ಕೊಂಡು ಯಾವ ಥರ ಮಾಡ್ತಾಳೋ ನನಗಂತೂ ತುಂಬಾ ಭಯ ಆಗ್ತೈತೆ. ಯಾವ ಥರ ಮಾಡ್ತಾಳೆ ನೋಡೋಣ, ನೀವೇ ನೋಡಿ ಯಾವ ಥರ ಮಾಡ್ತಾಳೆ ಅಂತ. ಇವಳು ಅಷ್ಟೇ. ಇವಾಗ ಎಷ್ಟು ಚೆನ್ನಾಗಿದ್ದೀನಿ ನಾನು, ನೆಕ್ಸ್ಟ್ ಯಾವ ಥರ ಇದ್ದೀನಿ ನೀವೇ ಹೇಳಿ. ನನ್ನ ಮೇಕಪ್ ಮೇಲೆ ನನಗೆ ನಂಬಿಕೆ ಇಲ್ಲ. ಇವಳು ಮೇಕಪ್ ಮೇಲೆ ನನಗೊಂದು ಚೂರು ನಂಬಿಕೆ ಇಲ್ಲ. ಚೆನ್ನಾಗಿ ಆಲ್ಮೋಸ್ಟ್ ನಾನು ಅವಳಿಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಅವಳಿಗೆ ತುಂಬ ಜಲಸ್ ಆಗಿ ಆಮೇಲೆ ಬದುಕ್ತಿದ್ದಾಳೆ. ಲೈನ್ ಫೋಲ್ಡ್ ಆಗಿ ಮಾಡ್ಕೊತಾಳೆ. ಬೇಜಾರು ಮತ್ತೆ ಭಯನೂ ಆಗ್ತಿದೆ. ನನ್ನ ಸ್ಕಿನ್ ಮೊದಲೇ ಹಾಳಾಗ್ತಿದೆ, ಇವಳಿಂದ ಇನ್ನೂ ತುಂಬಾ ಹಾಳಾಗ್ಬಿಟ್ರೆ ಅಂತ ಅಷ್ಟೇ, ಇನ್ನೇನು ಇಲ್ಲ ಅಷ್ಟೇ. ನೋಡೋಣ ಗೈಸ್, ಇದು ಮಾಯಿಶ್ಚರೈಸರ್, ಯಾಕಂದ್ರೆ ಇದು ನಂದು, ಸೊ ನನಗೆ ಫೀಲ್ ಆಯ್ತು ಮಾಯಿಶ್ಚರೈಸರ್ ಅಂತ. ನನ್ಗೆ ಆದಷ್ಟು ಇವಳಿಗೆ ಏನು ಗೊತ್ತು ಅದನ್ನೇ ನಾನು ಕೊಟ್ಟಿದ್ದೀನಿ. ಫೀಲ್ ಆಗ್ತಿಲ್ಲ ನನಗೆ. ತಗೊಂಡಿದ್ದೀನ ನಾನು ತಗೊಂಡಿದ್ದೀನಿ. ಪ್ರಾಡಕ್ಟ್ ಬಿದ್ದಾಗ್ತಾ ಇದೆ. ನನಗೆ ಭಯ ಆಗ್ತಿದೆ, ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಬಾಯಿಗೂ ತಿನ್ನಿಸ್ತೀಯಲ್ಲೇ, ಉಗ್ರಲ್ಲಿ ಕಣ್ಣಿಗೆಲ್ಲ ಚುಚ್ಬಿಟ್ಟಿಯ ಕಣ್ಣೆ ಇಲ್ಲ ಕಣೇನಂತ. ತುಟಿಗೂ ಹಚ್ತಾವಳೆ, ಎಲ್ಲದಕ್ಕೂ ಹಚ್ತಾವಳೆ. ಒಟ್ಟಿನಲ್ಲಿ ರೈಸ್ ಕಾಣಿಸ್ತಿಲ್ಲ. ಸೊ ಬ್ಲೆಂಡ್ ಮಾಯಿಶ್ಚರೈಸ್ ಹಾಕಿ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಏನು ಹಾಕಬೇಕು, ಪ್ರೈಮರ್ ಹಾಕಬೇಕು. ಸೊ ನಾವು ಇವಳು ಈ ಮೇಕಪ್ ಆದಮೇಲೆ ಖಂಡಿತ ಮುಖ ತೊಳಿತಾರೆ. ಸೊ ಪ್ರೈಮರ್ ಸ್ಕಿಪ್ ಮಾಡಿ ನಾನು ಫೌಂಡೇಶನ್ ಕೊಡಲಿಲ್ಲ ಅವಳು ನನಗೆ. ಯಾಕೆಂದರೆ ನನಗೆ ಇವಳು ನಾರ್ಮಲ್ ಮೇಕಪ್ ಮಾಡೋದೇ ನನಗೆ ಭಯ. ಇನ್ನು ಫೌಂಡೇಶನ್ ಕೊಟ್ಟು ಸುಮ್ಮನೆ ಕಾಸ್ಟ್ಲಿ ಫೌಂಡೇಶನ್ ಎಲ್ಲ ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಅಷ್ಟೇ. ಐ ಥಿಂಕ್ ಇದು BB ಕ್ರೀಮ್. ನನಗೆ ಗೊತ್ತಿಲ್ಲ ಅದು BB ಕ್ರೀಮು. ನನ್ನ ಹತ್ರ ಇರೋದೇ ಅದೊಂದು ಕ್ರೀಮು. ನಾನು ನಿನಗೆ ಬ್ಲೈಂಡ್ ಮಾಡಿದ್ಮೇಲೆ ಹೊಸ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ದೀನಿ. ಪ್ರಾಡಕ್ಟ್ ಆಡಿದ್ದೀನಿ. ಫೀಲ್ ಆಗ್ತಾಯಿಲ್ಲ ನನಗೆ ಎಷ್ಟು ತಗೋತಿದ್ದೀನೋ ಏನೋ ಒಂದು ಗೊತ್ತೈತಿಲ್ಲ ಗೈಸ್. ಐ ಥಿಂಕ್ ಐ ವಿಲ್ ತಗೊಂಡೆ ಅಂತ ನನಗೆ. ನಾನಂತರೂ ಏನು ಮಕ್ಕಳು ಕೊಡಲ್ಲ. ನಾಟ್ ಬ್ಯಾಡ್. ಇವಳು ಮೇಕಪ್ ಮಾಡೋ ಥರ ಫೀಲ್ ಆಗ್ತಿಲ್ಲ ನನಗೆ. ನನ್ನ ಸ್ಕಿನ್ನ ಇಟ್ಕೊಂಡು ರಬ್ ಮಾಡಿ ಉಜ್ತಾವಳೆ ಚೆನ್ನಾಗಿ. ಬಟ್ಟೆ ಉಜ್ತಾರಲ್ಲ ಬ್ರಷ್ ತೊಗೊಂಡು, ಹಂಗೆ ಉಜ್ಜೋ ಥರ ಫೀಲ್ ಆಗ್ತಿದೆ. ಸೊ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕಲ್ಲ ಗೈಸ್. ಸೊ ನಾವು ಪ್ರೈಮರ್ ಹಾಕಿಲ್ಲ, ಏನು ಹಾಕಿಲ್ಲ, BB ಕ್ರೀಮ್. ಗಾಯ್ಸ್ ಹೇಳಬೇಕು ಅಂದರೆ BB ಕ್ರೀಮ್ಗೆ ಯೂಸ್ ಮಾಡೋರು ಪ್ರೈಮರ್ನೇ ಯೂಸ್ ಮಾಡೋಂಗಿಲ್ಲ. ಇವ್ರು ನೋಡಿದರೆ ಏನೇನೋ ಹೇಳ್ತಾಳೆ. ಅದಕ್ಕೆ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಾನು. ಬ್ಲೆಂಡ್ ಆಯ್ತಾ ಗೈಸ್? ನನಗೆ ಗೊತ್ತಿಲ್ಲ ಬ್ಲೆಂಡ್ ಆಯ್ತೋ ಏನೋ ಅಂತ. ಕೊನೆಗೆ ಔಟ್ಪುಟ್ ಹೆಂಗೆ ಬಂದಿರುತ್ತೆ ಅಂತ ನೋಡ್ತೀನಿ. ಐ ಥಿಂಕ್ ಆಗಿದೆ. ಗಾಯ್ಸ್ ಇವಳು ಮೇಕಪ್ ಮಾಡ್ತಿದ್ದಾಳ, ಇಲ್ಲ ನನ್ನ ಫೇಸ್ನ ಮಸಾಜ್ ಮಾಡ್ತಿದ್ದಾಳೋ, ಇಲ್ಲ ಬ್ರಷ್ ತಗೊಂಡು ಉಜ್ತಿದ್ದಾಳೋ. ನೆಕ್ಸ್ಟ್ ಏನು ದಿಸ್ ಇಸ್ ಲಿಪ್ಸ್ಟಿಕ್. ನಾನು ಎಲ್ಲಿ ಏನು ಬಿಟ್ಟಿದ್ದಾಳೆ ಅದೇನು ಹೇಳಲ್ಲ, ಹಂಗೆ ಇರಲಿ. ನನಗೆ ಕನ್ಫ್ಯೂಸ್ ಆಯ್ತೈತೆ ಲಿಪ್ಸ್ಟಿಕ್ ಯಾವುದು ಮಸ್ಕಾರ ಯಾವುದು ಅಂತ. ಸೊ ಇದೇನು ಮಸ್ಕಾರ ಹಾಕ್ತಾ ಇದ್ದೀನಿ. ಮಸ್ಕಾರ ಹಾಕ್ಬೇಕಾ ಫಸ್ಟ್ ಐಲೈನರ್ ಹಾಕ್ಬೇಕಾ? ಸೊ ಐಲೈನರ್ ಫಸ್ಟ್. ಐಲೈನರ್ಗಿಂತ ಮುಂಚೆ ಐ ಶ್ಯಾಡೋ ಹಾಕ್ತೀನಿ. ನಾನೇನು ಹೇಳಲ್ಲ, ಅವಳು ಹೆಂಗ್ ಹಾಕ್ಲಿ. ಬ್ಲೆಂಡು ಮಾಡಿಲ್ಲ ನಾನು, ಎಲ್ಲಿ ಏನ್ ಏನ್ ಮಾಡಿದಾಳೆ ಅಂತ ಬ್ಲೆಂಡ್ ಆಗಿಲ್ಲ ಅಂತ ನಾನೇನು ಹೇಳಲ್ಲ. ಇನ್ ಮೇಕಪ್ ಅನ್ನಲ್ಲ, ನನ್ನ ಸ್ಕಿನ್ ಎಲ್ಲ ನೋಡಿ ಗೈಸ್. ನನ್ನ ಸ್ಕಿನ್ ಎಷ್ಟು ರಬ್ ಮಾಡ್ಬಿಟ್ಲು, ರೆಡ್ ಆಗೋಯ್ತು.
ಕೈಸ್ನಂತೆ ಈಗ 2 ಪ್ಯಾಲೆಟ್ ಇದೆ, ಒಂದು ಐ ಶ್ಯಾಡೋ ಇನ್ನೊಂದು ಬ್ಲಷ್ ಅನ್ಕೋತೀನಿ. ಸೊ ನಾನು ಫೀಲ್ ಮಾಡಿ ನೋಡ್ಬೇಕು ಯಾವ್ದು ಐ ಶ್ಯಾಡೋ. ಅಯ್ಯೋ ನಾನು ಯಾವ್ಯಾವ ಶೇಡ್ ಐತೆ ಅಂತಾನೆ ನೋಡ್ಕೊಂಡಿಲ್ಲ. ಹೆಂಗ ನೋಡೋಣ ನಿನ್ನ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ. ನಾನೇನು ಹೇಳಲ್ಲ. ಇದು ಎಂಥದ್ದು ನನ್ನ ಪ್ರಾಡಕ್ಟ್ ಆಚೆ ಬಂದ್ಬಿಡ್ತಲ್ಲ ಗಾಯ್ಸ್. ಬಂತಾ? ಇದು ಗಾಯ್ಸ್ ನೋಡಿ ನನ್ನ ಪ್ರಾಡಕ್ಟ್ ಬೀಳಿಸ್ಬಿಟ್ಲು. ಕಂಪಾರ್ಟ್ಮೆಂಟ್. ಓಕೆ, ಇದನ್ನು ನಾನು ಐ ಶ್ಯಾಡೋ. ಸೊ ಯಾವ ಶೇಡ್ ಓಪನ್ ಮಾಡೋ ಸ್ಟೈಲಿಗೆ ನನ್ನ ಪ್ರಾಡಕ್ಟ್ ಆಚೆ ಬಂದ್ಬಿಡ್ತು. ಸೊ ಕಾಣಿಸ್ತಿದ್ಯಾ? ಇದ್ರಲ್ಲಿ ತುಂಬ ಶೇಡ್ ಇದೆ. ಯಾವ ಶೇಡಿಗೆ ಹೋಗೋಣ ಅಂದರೆ ನೀನೇನು ಮುಟ್ಬೇಡ ಕಣೆ. ಅಮ್ಮ ತಾಯಿ ಏನು ಮುಟ್ತಿಲ್ಲ, ಪ್ರಾಡಕ್ಟ್ ಆಚೆ ಕಡೆ ಬಿದ್ದೋಯ್ತು. ಆ ರೇಂಜಿಗೆ ಮಾಡಿದ್ಯಾ. ಸೊ ಯಾವ ಶೇಡ್ ತರ್ತೀನಿ ಅಂದರೆ ಐ ವಿಲ್ ಗೋ ವಿತ್ ದಿಸ್. ನನಗೆ ಯಾವ ಕಲರ್ ಅಂತ ಗೊತ್ತಾಯ್ತಲ್ಲ, ನಿಮಗೆ ಕಾಣಿಸ್ತಿದ್ಯಾ? ಓಕೆ, ಬ್ರಷ್ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಮ್ಮ ತಾಯಿ ನಿನ್ನ ಕೈಯಲ್ಲೇ ಚೆನ್ನಾಗಿ ಬ್ರಷ್ ಕೊಟ್ರೆ ಇಷ್ಟೇ. ಸೊ ಗೈಸ್ ನಾನು ತುಂಬ ಚೆನ್ನಾಗಿ, ಅಯ್ಯೋ ಯಾವ ಶೇಡ್ ತಗೊಂಡೆ. ಚೆನ್ನಾಗಿ ಮಾಡ್ತೀನಿ. ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಬೇರೆಯವ್ರ ಟ್ಯಾಲೆಂಟ್ನ ತುಣಿಯೋದು ತುಂಬ ತಪ್ಪು ಗೈಸ್. ಯಾವ್ಯಾವ ಶೇಡ್ ತಗೋತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಗೈಸ್. ಓಕೆ, ಓಕೆ, ಇನ್ನೊಂದು ಶೇಡ್ ಲಾಸ್ಟಿಗೆ ಹಾಕ್ಲಾ? ಅಮ್ಮ ತಾಯಿ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಮ್ಮ. ಸೊ ಕಾರ್ನರ್ಗೆ ಇನ್ನೊಂದು ಶೇಡ್ ಹಾಕ್ತಾ ಇದ್ದೀನಿ ನಾನು. ಓಕೆ, ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಶೇಡ್ ಹಾಕ್ತೀನಿ. ಇದಲ್ಲ, ಬಟ್ ನಾನು ಯಾವ್ಯಾವ ಶೇಡ್ ತಾತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತಲ್ಲ ಗೈಸ್. ಸೊ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇದೆ ಅಂಥದ್ದು ಏನಿದು? ಅಯ್ಯ ಓಪನಲ್ಲಿ. ಅಮ್ಮ ತಾಯಿ ಓಪನ್ ಮಾಡ್ಬಿಡ್ತೀನಿ ಕೊಡು, ಎಲ್ಲಾನು ಬೀಳಿಸ್ಬಿಟ್ಟಿದ್ಯಾ. ಆಯಿತಾ? ಇರು ಓಪನ್ ಮಾಡಿ. ಸೊ ಗೈಸ್, ಇದು ಬ್ಲಷ್ ನೋಡಿ ಯಾವ ಶೇಡ್ ಎತ್ಕೊಳ್ಳೋಣ ಅಂದರೆ ಐ ವಿಲ್ ಗೋ ವಿತ್ ದಿಸ್. ಯಾವುದು ಅಂತ ಗೊತ್ತಿಲ್ಲ. ಸೊ ಮಿಕ್ಸ್ ಮಾಡುವ. ಇದು ಚೀಕಾ. ಸೊ ಈಗ ಹಚ್ಬೇಕು ಗೈಸ್ ಬ್ಲಷ್ನ. ಹಚ್ಬೇಕು, ತುಂಬ ನೀಟ್ ಫೀಲ್ ಆಗುತ್ತೆ. ಸೊ ಯಾವ್ಯಾವ ಶೇಡ್ ತೊಗೊಂಡೆ ನೋಡಿ ಮತ್ತೆ. ಸೊ ಚೀಕದ ಇದಾ? ಓ ಸಾರಿ. Oh my God. ಬ್ಲೆಂಡ್. ಓಕೆ ಗೈಸ್, ತುಂಬ ಪ್ರಾಡಕ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸೊ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿರೋದಿಷ್ಟೇ, ಅದರಿಂದ ಗೈಸ್ ಸ್ವಲ್ಪ ಮಿನಿಮಮ್ ಲುಕ್ ಬರುತ್ತೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಐ ಗೋ ವಿತ್ ಐಲೈನರ್. ಕಣ್ಣು ಬಿಟ್ಕೊಂಡು ಹಚ್ಚೋದೇ ಐಲೈನರ್ ನನಗೆ ಭಯ ಆಗುತ್ತೆ. ಇನ್ನು ಕಣ್ಣು ಮುಚ್ಕೊಂಡು ಯಾವ ಥರ ಹಚ್ತಳು ಏನೋ ದೇವ್ರೇ. ನಮಗಿರೋ ಟ್ಯಾಲೆಂಟ್ ನೋಡಿ ಎಲ್ಲ ನಿಮ್ಮ ಏನೋ ನೀವು ಹೆಂಗೆ ಹಚ್ಚುತ್ತೀರಾ ಅಂತ ಕೇಳ್ತಾರೆ. ಸೊ ದಿಸ್ ಇದಾ? ಓಕೆ, ನನಗಂತೂ ತುಂಬಾ ಭಯ ಆಗ್ತಿದೆ. ಲಾಸ್ಟಿಗೆ ಮಾತ್ರ ಹಚ್ತೀನಿ, ಬಿಕಾಸ್ ನನಗೆ ಗೊತ್ತಾಗಲ್ಲ ಎಲ್ಲಿಗೆ ಹಚ್ತಾ ಇದ್ದೀನಿ ಅಂತ. ಏನಾಯ್ತು? ಚೆನ್ನಾಗಿ ಬಂದಿದ್ದ? ಚೆನ್ನಾಗಿ ಬಂತು. ನನಗೆ ಒಂಥರ ಸ್ಮೈಲ್ ಮಾಡು. ಓಕೆ ಸಾಕು. ಓಕೆ, ಸಾಕು ಬಿಡು. ಜಾಸ್ತಿ ಫುಲ್ ಹಚ್ತೀನಿ. ಬೇಡ, ಫುಲ್ ಹಚ್ಚಿಲ್ಲ, ಲಾಸ್ಟಿಗೆ ಮಾತ್ರ. ಅದು ವಿಂಗ್ಸ್ ಅಂತಾರ, ವಿಂಗ್ಸ್. ಓಕೆ, ಲಾಸ್ಟಿಗೆ ಕಣ್ಣಿಗೆಲ್ಲ ಬೆಳೆದ್ಬಿಟ್ಟಿಯ. ಮುಚ್ಚಲಾಗ್ತಾ ಇದ್ದೀನಿ. ಯಾಕೆ ಬರ್ತಿಲ್ಲ ಅವಳಿಗೆ. ಹಾಕ. ವೇಟ್. ಸೊ ಗೈಸ್, ಐ ವಿಲ್ ಗೋ ವಿತ್ ಮಸ್ಕರಾ ಎಲ್ಲ. ಇದು ಮಸ್ಕರಾ ಅನ್ಕೋತೀನಿ. ದಯವಿಟ್ಟು ಬೇಡ. ಸೊ ಇಲ್ಲ ಗೈಸ್, ನಾವು ಬೇಡ. ಕಣ್ಣು ಮುಚ್ಕೊಬಿಡ್ತೀನಿ ನಿನ್ ಪಾಡಿಗೆ. ಕಣ್ಣು ಎಲ್ಲ ಕಣ್ಣು ಬಿಡ್ಬೇಕು. ಕಣ್ಣೊಳಗೆ ಹಾಕಲ್ಲ. ಇಲ್ಲ ಮುಚ್ಚೋಯ್ತು. ಕಣ್ಣು ಬೇಡ ತಾಯಿ. ಇಲ್ಲ ಮಸ್ಕರ ಇಲ್ಲ ಕಣ್ಣು. ಸಾರಿ ಆಯ್ತು, ಹಿಂಗೆ ಇರ್ಕೊಂಡು ನೋಡ್ತೀನಿ. ಕಣ್ಣೆಲ್ಲ ಆಯ್ತು. ಕೈ ಬಿಡು ನಿನ್ನದ. ಸುಪ್ರೀಂ ಇಷ್ಟ ಮಾಡಬಾರ್ದು ಪ್ಲೀಸ್. ದಯವಿಟ್ಟು. ಎಸ್, ಸಾಕು ಬಿಡು. ಗೊತ್ತಾಯ್ತಲ್ಲ, ಲೈಸೆನ್ಸ್ ಎಲ್ಲ ಐತೆ. ಓಕೆ, ಬಂತ?
ಓಕೆ ನಿನ್ನೆ ನೋಡುವಂತೆ ನಿನ್ನ ಪ್ರತಿಭೆಯನ್ನು ನಾನು ತೋರಿಸುವೆ. ಕ್ಯಾಪ್ ಹಾಕಕ್ಕೆ ಮಾತ್ರ ಬರಲ್ಲ, ಅಷ್ಟೊಂದು ಬಿಲ್ಡಪ್ ಕೊಡ್ತಾಳೆ. ನೀವೇ ನೋಡಿ ಯಾವ ತರ ಅವಳು ಮೇಕಪ್ ಮಾಡ್ತಿದ್ದಾಳೆ ಅಂತ. ನೀವೇನಾದ್ರೂ ಇವಳ ಹತ್ರ ದಯವಿಟ್ಟು ಕೈ ಮುಗಿತೀನಿ, ಇವಳ ಹತ್ರ ಯಾರು ಮಾಡಿಸ್ಕೋಬೇಡಿ. ನಾನು ಬಕ್ರ ಆಗ್ಬಿಟ್ಟಿದ್ದೀನಿ ಗೈಸ್. ನೀವೇ ನೋಡಿ ನನ್ನ ಫೇಸ್ ಮೊದ್ಲು ಹೆಂಗಿತ್ತು, ಈಗ ಹೆಂಗಾಗಿದೆ. ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದು ಐಬ್ರೋ ಪೆನ್ಸಿಲ್, ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇದು ಐಬ್ರೋ ಅಲ್ವಾ? ನೋಡಿ ಯಾವ ತರ ಅವಳು ಮೇಕಪ್ ಮಾಡ್ತಿದ್ದಾಳೆ ಅಂತ. ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಬ್ಲಶ್ ಹಾಕ್ತಾರ, ಬ್ಲಶ್ ಹಾಕಿ ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಬ್ಲಶ್ ಹಾಕ್ಬೇಕು. ಮೊದ್ಲೇ ಬ್ಲಶ್ ಹಾಕಿದ್ದಾಳೆ, ಇವಾಗ ಕಾಂಪ್ಯಾಕ್ಟ್ ಹಾಕ್ತಿದ್ದಾಳೆ. ನೀವೇ ನೋಡಿ ಅವಳ ನನಗೆ ಗೊತ್ತು. ಸೊ ಸುಮ್ಮನೆ ಹಂಗೆ ಗೊತ್ತಿರೋರು ಮಾಡೋ ಮಿಸ್ಟೇಕ್ ಗಾಯ್ಸ್ ಇದು ಕಾಂಪ್ಯಾಕ್ಟ್. ಅಮ್ಮ ಐಲೈನರ್ ಎಲ್ಲ ಹೋಗಿಸ್ಬಿಡ್ತೀಯ ಕಣಮ್ಮ ನೀನು. ತಲೆಗೂ ಹಚ್ತಾಳೆ ಪೌಡ್ರನ್ನ. ಕಾಂಪ್ಯಾಕ್ಟ್ ನ ನೀಟಾಗಿ ಒಂದ್ಸತಿ ಬ್ಲೆಂಡ್ ಮಾಡ್ಕೊಳ್ಳಿ ಹಿಂಗೆ ಕಾಯಿಲಿ. ಉಜ್ಬೇಡ ಕಣ. ಓಕೆ, ಈಗ 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 ಲಿಪ್ ಕೇರ್ ಹಾಕ್ಬೇಕು ನಾನು. ಲಿಪ್ ಕೇರ್ ಎಲ್ಲ ನಂದು ಲಿಪ್ ಕೇರ್ ಗಾಯ್ಸ್. ಲಿಪ್ ಕೇರ್ ಬ್ಲೆಂಡ್ ಮಾಡಂಗೆ ಮಾಡಿ. ಸ್ಟಿಕ್ಕರ್ ಮೂಗು ಅಂದರೆ ಎಲ್ಲಿಡಬೇಕು ನಾವು? ನೀನು ಐ ಥಿಂಕ್ ಏನು ಮರ್ತಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ ನಾನು ಹೆಂಗೆ ಮೇಕಪ್ ಮಾಡಿದ್ದೇನೆ ಅಂತ. ಸೊ ಸ್ವಲ್ಪ ಪ್ರಾಡಕ್ಟ್ನೇ ಯೂಸ್ ಮಾಡಿದ್ದೀನಿ, ಯಾಕೆ ಅಂದರೆ ಸುಮ್ಮನೆ ಪ್ರಾಡಕ್ಟ್ ವೇಸ್ಟ್ ಆಗಬಾರ್ದು ಅಂತ. ಸೊ ನೋಡೋಣ, ಬ್ಲೈಂಡ್ ಫೋಲ್ಡ್ ಓಪನ್ ಮಾಡು. ನಿನಗೆ ಸರ್ಪ್ರೈಸ್ ಆಗಿಬಿಡುತ್ತೆ ನೀನು ಯಾವ ಥರ ಮೇಕಪ್ನ ಮಾಡಿದ್ಯಾ ಅಂತ. ಇವಳ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಬೇಕು. ಬೇಕು ತಿನ್ನಿಸ್ಬಿಟ್ಟೆ ನಮ್ಮ ಒಳಗಡೆ ಅಂತ ಭಯ ಅಷ್ಟೇ. ಓಕೆ, ಎಲ್ಲಿಡ್ತಾ ಇದ್ದೀರಿ? ಓಕೆ, ತಿಂತಾ ಇದ್ದೀನಿ. ಆನೆ ಗ್ಲೈಡ್ ಅನ್ಬೇಕು ಫುಲ್ಲು. ಮಾಡು, ಬ್ಲೆಂಡ್ ನೋಡೋಣ. ಬ್ಲೈಂಡ್ ಫೋಲ್ಡ್ ಓಪನ್ ಮಾಡು. ನಿನಗೆ ಸರ್ಪ್ರೈಸ್ ಆಗಿಬಿಡುತ್ತೆ ನೀನು ಯಾವ ಥರ ಮೇಕಪ್ನ ಮಾಡಿದ್ಯಾ ಅಂತ. ಇವಳ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಬೇಕು. ಲಿಪ್ ಕೇರ್ ಇಲ್ಲಿಗೆ ಹಚ್ಚಿದ್ಲು ಗಾಯ್ಸ್. ಫಸ್ಟ್ ಲಿಪ್ಸ್ಟಿಕ್ ಐಲೈನರ್ ನೋಡಿ ಗಾಯ್ಸ್. ಯಾರು ಈ ತರ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಹೈ ಇರೋದು ಇಲ್ಲಿಗೆ ಹಚ್ಬೇಕು. ಇಲ್ಲಿಗೆ ಹಚ್ಚಿದ್ದಾಳೆ ಮಸ್ಕರ ಇಲ್ಲಿಗೆ ಹಚ್ಚಿದ್ದಾಳೆ. ನೀನ್ ಮುಡ್ಕೋಬೇಡ. ಆಮೇಲೆ ನೆಕ್ಸ್ಟ್ ಬಂದು ಐಬ್ರೋ ಯಾವ ಥರ ಫಿಲ್ ಮಾಡಿದ್ದಾಳೆ ನೋಡಿ. ಇಲ್ಲೂ ಒಂದು ಬಾಣ ಬಿಟ್ಟಿದ್ದಾಳೆ. ಬ್ಲಶ್ ಯಾವ ಥರ ನೋಡಿ ಗೈಸ್. ಸ್ಟಿಕ್ಕರ್ ಇಲ್ಲಿ ಇಟ್ಟಿದ್ದಾಳೆ. ಗೈಸ್ ನೋಡಿ, ಸ್ಟಿಕ್ಕರ್ ಪರ್ಫೆಕ್ಟ್. ಸ್ಟಿಕ್ಕರ್ ಕಾಣಿಸ್ತಲ್ವಾ ನೋಡಿ ಗೈಸ್. ಸ್ಟಿಕ್ಕರ್ ಬಂದು ಗೋಲ್ಡ್ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲಿ ಇಟ್ಟಿದ್ದಾಳೆ. ಇಲ್ಲಿ ಸ್ಟಿಕ್ಕರ್ ಇದೆ. ಓಕೆ, ಇಲ್ಲಿ ಇಡ್ಬೇಕು. ಬ್ಲಷ್ನ ನಾನು ನೋಡಿ ಪರ್ಫೆಕ್ಟ್ ಆಗಿ. ಸೊ ಬ್ಲೆಂಡ್ ಆನ್ ಮಾಡಿಲ್ಲ. ಲಿಪ್ಸ್ಟಿಕ್ ನೋಡಿ ಗೈಸ್, ಪರ್ಫೆಕ್ಟ್. ಮಸ್ಕರ ಇಲ್ಲಿ ಇದು ಆಕ್ಚುಲಿ ಇದಲ್ಲ, ಸಾರಿ ಅದು ಯಾವುದನ್ನು ಕರೆಕ್ಟ್ ಮಾಡಲ್ಲ. ಬಟ್ ನಾನು ನೋಡಿ ಐ ಶ್ಯಾಡೋನ ಪರ್ಫೆಕ್ಟ್ ಆಗಿ ಹಾಕಿದ್ದೀನಿ. ಐ ಶ್ಯಾಡೋ ನೋಡಿ ಗೈಸ್, ಈ ರೇಂಜ್ ಹಾಕಿದ್ದಾಳೆ. ಬಟ್ ನಾನು ಪರ್ಫೆಕ್ಟ್ ಅಂತೆ. ಆಮೇಲೆ ನೆಕ್ಸ್ಟ್ ಯಾವ ತರ ಇದೆ ಅಂತ ನೋಡಿ. ಕಲರ್ ಡಬ್ಬಾ ತರ ಮೇಕಪ್ ನ ನೀವು ಮಾತ್ರ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ವಿತೌಟ್ ಮೇಕಪ್ ನೋಡಿ, ಮೇಕಪ್ ಆರ್ಟಿಸ್ಟ್ ಅಲ್ದೆಲ್ಲ ಇಷ್ಟು ಟ್ರೈ ಮಾಡಿದೀನಿ. ಮೇಕಪ್ ಆರ್ಟಿಸ್ಟ್ಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಮೇಕಪ್ ಕೊಡ್ತೀನಿ. ನೋಡೇ ಬಿಡೋಣ. ನೋಡಿ ಈ ಲುಕ್ ನ ಕ್ಯಾಪ್ಚರ್ ಮಾಡ್ತೀನಿ. ಫೋಟೋ ತೆಗಿತೀನಿ.